ಜಾತಿ ಜನಗಣತಿ ವಿರೋಧದ ನಡುವೆ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಜಿದ್ದಿಗೆ ವೀರಶೈವರು ಸೆಡ್ಡು ಹೊಡೆದಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಹಿಂದೂ ಮತ್ತು ತಮ್ಮ ಉಪಜಾತಿ ಹೆಸರುಗಳನ್ನು ಬರೆಸದೆ ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಸ್ವತಂತ್ರ ಧರ್ಮ ಅನ್ನುವಂಥ ಕಾರಣ ಮೇಲೆ ಸಮಾಜದಲ್ಲಿ ಒಡಕುಂಟುವಂಥದ್ದು ಆಗುವುದು ಬೇಡ. ರಾಜ್ಯದಲ್ಲಿ ಮತ್ತೆ ಸ್ವತಂತ್ರ ಲಿಂಗಾಯತ ಧರ್ಮದ ಕೂಗು ಜೋರಾಗಿದೆ. ಜಾತಿ ಗಣತಿ ವಿರೋಧದ ನಡುವೆಯೇ ಪ್ರತ್ಯೇಕ ಲಿಂಗಾಯತ ಧರ್ಮದ ಯುದ್ಧ ಜೋರಾಗುವ ಸಾಧ್ಯತೆ ಇದೆ. ದಾವಣಗೆರೆಯಲ್ಲಿ ನಡೆದ ಲಿಂಗಾಯತ ಮಹಾ ಅಧಿವೇಶನದಲ್ಲಿ ಧರ್ಮ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸಬೇಕೆಂದು ನಿರ್ಣಯ ಮಾಡಲಾಗಿದೆ. ಮುಂದಿನ ಜನಗಣತಿ ವೇಳೆ ಹಿಂದೂ ಬಯಸಿದಂತೆ ನಿರ್ಣಯ ಕೈಗೊಳ್ಳಲಾಗುತ್ತೆ. ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಬಗ್ಗೆ ಜಗತ್ತಿಗೆ ತಿಳಿಸಲು ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸುವ ಜನಗಣತಿಯ ವೇಳೆ ನಮ್ಮ ಸಮಾಜ ಬಾಂಧವರು ನೀವು ಹಿಂದೂ ಮತ್ತು ತಮ್ಮ ಉಪಜಾತಿ ಹೆಸರುಗಳನ್ನು ಬರೆಸದೆ ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಈ ಮಹಾ ಅಧಿವೇಶನ ಸಮಾಜ ಬಾಂಧವರನ್ನು ಮನವಿ ಮಾಡಿಕೊಳ್ಳುತ್ತದೆ. ಜಾತಿ ಗಣತಿ ಜಟಾಪಟಿ ಕುರಿತು ಮಾಜಿ ಸಿಎಂ ಶೆಟ್ಟರ್ ಹೇಳೋದೇ ಬೇರೆ. ಪ್ರತ್ಯೇಕ ಧರ್ಮದ ಹೆಸರಲ್ಲಿ ಒಡೆಯುವಂತ ಕೆಲಸ ಮಾಡಬೇಡಿ ಅಂತ ಶೆಟ್ಟರ್ ದ್ವಂದ್ವ ಹೇಳಿಕೆ ನೀಡಿದ್ರು. ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಬರೋದು ನಾನು ಹೇಳಿದ್ದೆ. ಆದರೆ ಏನಾಗಿತ್ತು, ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು. ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದಾವಲ್ಲ ಲಿಂಗಾಯತ ಧರ್ಮದೊಳಗೆ, ಅವೆರಡೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಒಂದು ಗ್ರೂಪು ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು ಅದು ಬೇಸಿಕ್ ನಾ ಕ್ವಶನ್ ಮಾಡಿದ್ದೆ. ಧರ್ಮದ ಕಾಲಂನಲ್ಲಿ ವೀರಶೈವ ಬಳಕೆಗೆ ನಿರ್ಣಯ ಕೈಗೊಳ್ಳಲಾಗಿದ್ದು ನಾವು ಪ್ರತ್ಯೇಕ ವೀರಶೈವ ಲಿಂಗಾಯತ ಧರ್ಮ ಕೇಳಿದ್ದೇವೆ ಎಂದರು ಶಾಸಕ ಬಸವರಾಜ ರಾಯರೆಡ್ಡಿ. ಪ್ರತ್ಯೇಕ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮನ ಕೊಡಿ ಅಂತ ನಾವು ಕೇಳಿವಲ್ಲ, ಅದರಲ್ಲಿ ತಪ್ಪೇನಿಲ್ಲ. ವೀರಶೈವ ಲಿಂಗಾಯತ ಮಹಾಸಭಾದವರೇ ಕೇಳಿದ್ದಾರೆ, ಏನು ತಪ್ಪಿದೆ ಅದಕ್ಕೆ? ಕಾಂಗ್ರೆಸ್ ಸರ್ಕಾರವನ್ನ ಲಿಂಗಾಯತ ಧರ್ಮಯುದ್ಧ ನಿಧಾನವಾಗಿ ಸುಡ್ತಿದೆ. ಲಿಂಗಾಯತ ಶಾಸಕರು ಮತ್ತು ಸಚಿವರು ಕೂಡ ಬ್ಯಾಟ್ ಬೀಸ್ತಿರೋದು ನುಂಗಲಾರದ ತುಪ್ಪವಾಗಿದೆ.